ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಮೊಟ್ಟೆ ಬಿರಿಯಾನಿ ಮಾಡೋದು ಹೇಗೆ ಅನ್ನೋದು ತಿಳಿಯೋಣ. ನಾನು ಇವಾಗ ಒಂದು 8 ಮೊಟ್ಟೆಯನ್ನು ಬೇಯಿಸೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ನೀರನ್ನು ಹಾಕಿ ತಪ್ಪಲೆಯಲ್ಲಿ ಉಪ್ಪನ್ನು ಸೇರಿಸಿ ಮೊಟ್ಟೆಯನ್ನು ಬೇಯಿಸಿದ್ದೀನಿ. ಇವಾಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ಸ್ವಲ್ಪ ಶುಂಠಿಯನ್ನು ಸೇರಿಸಿದ್ದೀನಿ. ನಂತರ ಬೆಳ್ಳುಳ್ಳಿಯನ್ನು ಸೇರಿಸಿದ್ದೀನಿ. ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಸೇರಿಸಿದ್ದೀನಿ. ನಂತರ ಈರುಳ್ಳಿಯನ್ನು ಸೇರಿಸಿದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸಿದ್ದೀನಿ. ನಂತರ ಸ್ವಲ್ಪ ಚಕ್ಕೆ ಲವಂಗವನ್ನು ಸೇರಿಸಿದ್ದೀನಿ. ನಂತರ ಸ್ವಲ್ಪ ಮೆಣಸನ್ನು ಸೇರಿಸಿದ್ದೀನಿ. ನಂತರ ಸ್ವಲ್ಪ ಬರಿ ಪುಡಿ ಮಸಾಲೆಯನ್ನು ಸೇರಿಸಿದ್ದೀನಿ. ನಂತರ ಕುಕ್ಕರ್ಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಅರಿಶಿಣವನ್ನು ಹಾಕಿ ಆಮೇಲೆ ಅದರಲ್ಲಿ ಬೇಯಿಸಿರುವಂತಹ ಮೊಟ್ಟೆಯನ್ನು ಸೇರಿಸಿ ಸ್ವಲ್ಪ ಒಂದು 5 ನಿಮಿಷ ಹುರ್ಕೊಂಡು ಪಕ್ಕಕ್ಕೆ ಎತ್ತಿಕೊಂಡಿದ್ದೀನಿ. ನಂತರ ಅದಕ್ಕೆ ಕಟ್ ಮಾಡಿರುವಂತಹ ಈರುಳ್ಳಿ 2, ಒಂದು 3 ಮೆಣಸಿನಕಾಯಿ ಹಾಕಿದ್ದೀನಿ. ನಂತರ ಒಂದು ಟೊಮೊಟೊವನ್ನು ಸೇರಿಸಿದ್ದೀನಿ. ಟೊಮೊಟೊವನ್ನು ಸೇರಿಸಿ ಹುರ್ಕೊಂಡಿದ್ದೀನಿ. ಹುರ್ಕೊಂಡಾದ್ಮೇಲೆ ರುಬ್ಬಿರುವಂತಹ ಮಸಾಲೆಯನ್ನು ಸೇರಿಸಿದ್ದೀನಿ. ಸೇರಿಸಿ ಅದು ಸ್ವಲ್ಪ ಹಸಿ ಸ್ಮೆಲ್ಲು ಹೋದ ಮೇಲೆ ನಂತರ ಅದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾನು 2 ಲೋಟ ಅಕ್ಕಿಯನ್ನು ತಗೊಂಡು ಅದಕ್ಕೆ 4 ಲೋಟ ನೀರನ್ನು ಸೇರಿಸಿದ್ದೀನಿ. 4 ಲೋಟ ನೀರನ್ನು ಸೇರಿಸಿ ನಾನು ಬಾಸ್ಮತಿ ರೈಸು 1 ಲೋಟ, ಮಾಮೂಲಿ ರೈಸು ಸೋನಾ ಮಸೂರಿ ರೈಸು 1 ಲೋಟ ತಗೊಂಡಿದ್ದೀನಿ. ಅದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಂತರ 1 ಸ್ಪೂನ್ ಖಾರದ ಪುಡಿಯನ್ನು ಸೇರಿಸಿದ್ದೀನಿ. ನಂತರ ಬಿರಿಯಾನಿ ಪೌಡ್ರ್ ಇದ್ದರೆ ಹಾಕ್ಕೊಳ್ರಿ, ನಾನೇನು ಹಾಕಿಲ್ಲ. ಆಮೇಲೆ ಉಪ್ಪನ್ನು ಸೇರಿಸಿದ್ದೀನಿ. ನಂತರ ತೊಳೆದಿರುವಂತಹ 2 ಲೋಟ ಅಕ್ಕಿಯನ್ನು ಸೇರಿಸ್ಕೊಂಡು ಬೆಂದಿರುವಂತಹ ಹುರ್ಕೊಂಡಿರುವಂತಹ ಮೊಟ್ಟೆಯನ್ನು ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದ್ದೀನಿ. ನಂತರ ಮುಚ್ಚಳವನ್ನು ಮುಚ್ಚಿ 2 ವಿಸಿಲನ್ನು ಕೂಗಿಸಿದ್ದೀನಿ. 2 ವಿಸಿಲ್ ಕೂಗಿಸಾದ್ಮೇಲೆ ಓಪನ್ ಮಾಡಿದ ಮೇಲೆ ಬಿರಿಯಾನಿ ರೆಡಿ. ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.